ಹಿರಿಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಭದ್ರಾವತಿನಲ್ಲಿ ಈ ಒಂದು ಸಮಾನತೆ ಸಭೆಯಲ್ಲಿ ನಾವೆಲ್ಲರ ಜೊತೆಗೆ ಸೇರಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಸುರೇಶ್ ಅವರು, ರಾಜು ಅವರು ಇದನ್ನು ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಹೆಸರು ಚೇತನ್ ಅಂತ. 20 ವರ್ಷದ ಹಿಂದೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಇವಾಗ 15 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಯಾವ್ಯಾವ ಚಳುವಳಿಗಳಂದ್ರೆ ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜಕ್ಕೆ, ಒಂದು ಸಂವಿಧಾನ ಸಮಾಜಕ್ಕೆ, ಒಂದು ಆದರ್ಶ ಸಮಾಜಕ್ಕೆ ಕೆಲಸ ಮಾಡಿದ್ರು ಅವರೆಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಏನಿದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ? ನಮ್ಮ ಪ್ರಕಾರ ಅದೊಂದು ಸಮ ಸಮಾಜ. ಸೊ ಇವತ್ತು ನಿಮ್ಮ ಮುಂದೆ ಭದ್ರಾವತಿನ ಒಂದು 25 ನಿಮಿಷ ನಾವು ಹೆಂಗೆ ಕರ್ನಾಟಕಕ್ಕೆ ಒಂದು ಸಮ ಸಮಾಜ ನಿರ್ಮಾಣ ಮಾಡ್ಬೋದು, ನಿಜವಾದ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿಬೋದು, ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ತರ್ಬೋದು ಅನ್ನೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ 25 ನಿಮಿಷ ಆದಮೇಲೆ ನಾವೆಲ್ಲ ಜೊತೆಗೆ ಸೇರಿ ಹೆಂಗೆ ಭದ್ರಾವತಿಗಾಗಿರ್ಬೋದು, ಇಡೀ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಈ ಅಖಂಡ ಕರ್ನಾಟಕಕ್ಕೆ ಹೆಂಗೆ ಈ ಒಂದು ಸಮ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಜೊತೆಗೆ ಸೇರಿ ಕೆಲಸ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡೋಣ. ಸೊ ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡೋದು ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ, ಪರ್ಯಾಯ ಚಿಂತನೆಗಳು, ಪರ್ಯಾಯ ಆಲೋಚನೆಗಳು, ಪರ್ಯಾಯ ಚರ್ಚೆಗಳು ಇದ್ದಷ್ಟು ಒಂದು ಉತ್ತಮ ಸಮಾಜ ಕಟ್ಬೋದು. ಆ ಉತ್ತಮ ಸಮಾಜನೇ ಸಮ ಸಮಾಜ. ನಾವು ಮೊದಲನೇದಾಗಿ ನಾವು ಸಮಾಜದ ಬದಲಾವಣೆ ಮತ್ತು ಪರಿವರ್ತನೆ ಬಯಸೋರಾಗಿರೋದ್ರಿಂದ ನಮ್ಮ ಶತ್ರುನ ಗುರುತಿಸ್ಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆಯೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದರಲ್ಲಿ ಯಾರ್ಯಾರು ಜಾತಿ, ಲಿಂಗ, ವರ್ಗ, ಕುಟುಂಬ, ಭಾಷೆಯಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ, ಅವ್ರ ಕುಟುಂಬದ ಪರವಾಗಿ ವ್ಯವಸ್ಥೆ ನಡೀತಾ ಇದೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ವಾದ. ಸೊ ಈ ವ್ಯವಸ್ಥೆನ ನಾವು ಸರಿಪಡಿಸ್ಬೇಕು ಅಂತ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ. ರಾಜ್ಯದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ಬೇಕಂತ. ದುರಂತ ಮತ್ತು ವಿಪರ್ಯಾಸ ಏನಂದ್ರೆ ಅವ್ರು ರಾಜ್ಯದ ಹಿತಾಸಕ್ತಿಗಳಿಗಿಂತ ಅನೇಕ ಬಾರಿ ಸ್ವ ಅಧಿಕಾರ, ಸ್ವ ಹಣ ಮತ್ತೆ ಸ್ವ ಪ್ರತಿಷ್ಠೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಒತ್ತಡಗಳು ಇರ್ಬೋದು, ಇಚ್ಛಾಶಕ್ತಿ, ಧೈರ್ಯದ ಕೊರತೆ ಇರ್ಬೋದು. ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತೀವಿ. ಸೊ ನಾವೇನ್ ಮಾಡ್ಬೇಕು? ನೀವೆಲ್ಲ ನಿಮ್ಮ ರೀತಿನ ಅನೇಕ ಉತ್ತಮ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾವೇನ್ ಮಾಡ್ಬೇಕು ಇವತ್ತಿನ ದಿನ ಅಂದ್ರೆ ಪೊಲಿಟಿಕಲ್ ಆಕ್ಟಿವಿಸಮ್, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಈ ಪೊಲಿಟಿಕಲ್ ಆಕ್ಟಿವಿಸಮ್ ಅಂತ ಹೆಂಗ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ ಎಡ ಮಧ್ಯ ಬಲ. ಎಡಪಂಥ ಅಂದ್ರೆ ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು, ವೆಸ್ಟ್ ಬೆಂಗಾಲ್, ತ್ರಿಪುರದಲ್ಲಿ ಇದ್ದ ಪಕ್ಷಗಳು. ಬಲಪಂಥ ಅಂದ್ರೆ 35-38% ವೋಟ್ ತಗೊಳ್ಳೋರು, ಹಿಂದುತ್ವ, RSS ಕೇಂದ್ರದಲ್ಲಿ 3 ಸಲ ಗೆದ್ದಿರೋರು. ಮಧ್ಯಪಂಥ ಅಂದ್ರೆ ಯಾರು ಅಂದ್ರೆ ರಾಜ್ಯ ಸರ್ಕಾರದ ಪಕ್ಷಗಳು, ಯಥಾಸ್ಥಿತಿ ಪಕ್ಷಗಳು. ಅಧಿಕಾರ ಹಿಡಿಬೇಕು ಅಂತ ಬಂದು ಅಧಿಕಾರ ಬಂದ ಮೇಲೆ ಯಾವ ಪರಿವರ್ತನೆ ಇಲ್ಲದೆ ಯಥಾಸ್ಥಿತಿ ಕಾಪಾಡೋ ಪಕ್ಷಗಳು. ಇದು ಎಡ ಮಧ್ಯ ಬಲ. ನಮ್ಮ ಸಿದ್ಧಾಂತ ಇದು ಮುಖ್ಯವಾದ ಸ್ಲೈಡ್. ನಮ್ಮ ಸಿದ್ಧಾಂತ ಏನು? ನಾವಿವತ್ತಿನ ದಿನ ಬೇರೆ ಬೇರೆ ಜಾತಿಗಳಿಗೆ, ಲಿಂಗಗಳಿಗೆ, ಧರ್ಮಗಳಿಗೆ, ಊರುಗಳಿಗೆ ಹುಟ್ಟಿದ್ವಿ. ಇದು ಯಾವುದು ನಮ್ಮ ಆಯ್ಕೆ ಅಲ್ಲ. ಅದು ಹುಟ್ಟದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ. ಹುಟ್ಟದ ಮೇಲೆ ಒಂದು ಸಮ ಸಮಾಜಕ್ಕೆ, ಸಮಾನತೆಗೋಸ್ಕರ ನಾವು ಶ್ರಮಿಸಿದ್ರೆ ಉತ್ತಮ ಸಮಾಜ ಕಟ್ಬೋದು. ಮತ್ತೆ ಆ ಉತ್ತಮ ಸಮಾಜ ಕಟ್ಟೋ ಪ್ರಕ್ರಿಯೆಯಲ್ಲಿ ನ್ಯಾಯ ಬಹಳ ಮುಖ್ಯ ಆಗುತ್ತೆ. ನ್ಯಾಯ ಅಂದ್ರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸು, ವೈಜ್ಞಾನಿಕ ಮನೋಭಾವದಿಂದ ಸಂವಿಧಾನ ಪೀಠಿಕೆಯನ್ನು ಎತ್ತಿ. ಇವತ್ತು 2900 ಪಕ್ಷಗಳು ರಿಜಿಸ್ಟರ್ ಆಗಿದೆ ಈ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ. ಈ ಎಲ್ಲರೂ ಕೂಡ ನಾವು ಸಂವಿಧಾನ ಎತ್ತಿ ಹಿಡಿತೀವಿ, ಸಂವಿಧಾನ ಜಾಥಾ ಮಾಡ್ತೀವಿ, ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ 2900 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿತಾ ಇಲ್ಲ. ಯಾರಾದ್ರೂ ಎತ್ತಿ ಹಿಡಿತಾ ಇದ್ರೆ ನಿಮ್ಮಂತ ನಮ್ಮಂತ ಸಮ ಸಮಾಜ, ಸಮಾನತಾವಾದಿಗಳು ಮಾತ್ರ. ಸೊ ಈ ಸಮ ಸಮಾಜದ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಶಕ್ತಿ ರಚನೆಗೆ ಪ್ರತಿರೋಧ. ಪ್ರತಿಯೊಂದು ನಿಂತಿದ್ದ ಶಕ್ತಿ ರಚನೆಗಳ ಮೇಲೆ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಇದೆಲ್ಲ ಶಕ್ತಿ ರಚನೆಗಳ ಮೇಲೆ ಹೆಂಗೆ ಸರಿಪಡಿಸೋದು? ತಲೆಮಟ್ಟದಿಂದ ಏರ್ಸೋದು, ಮೇಲಿಂದ ಇಳಿಸೋದು, ಒಂದು ಸಮ ಸಮಾಜ ಕಟ್ಟೋದು. ನಾನು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಆರ್ಥಿಕ ಶಕ್ತಿ ರಚನೆ. 1% ಉಳ್ಳವರ ಹತ್ರ 40-50% ದುಡ್ಡಿದೆ. ಬಡ 50% ಅಥವಾ 10% ದುಡ್ಡಿದೆ. ಇದನ್ನ ಹೆಂಗ್ ಸರಿಪಡಿಸೋದು? 1% ಉಳ್ಳವರ ಮೇಲೆ ತೆರಿಗೆ ಹಾಕಿ ಇಳಿಸಿ 50% ಮರು ಹಂಚಿಕೆ ಮಾಡಿ ಬೆಳೆಸೋದು. ಸೊ ತಲೆಮಟ್ಟದಿಂದ ಏರ್ಸೋದು, ಮೇಲಿಂದ ಇಳಿಸೋದು, ಒಂದು ಸಮ ಸಮಾಜ ಕಟ್ಟೋದು. ಇದನ್ನ ನಾವು ಎಡಪಂಥ ಅಲ್ಲ, ಬಲಪಂಥ ಅಲ್ಲ, ಮಧ್ಯಪಂಥ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಚೀರಾಮ್ ಪೊಲಿಟಿಕಲ್ ಆಕ್ಟಿವಿಸ್ಟ್ 20ನೇ ಶತಮಾನದಲ್ಲಿ ಯಶಸ್ವಿ ಮಾಡ್ತಾರೆ. ಸೊ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಪೆರಿಯಾರ್ ದ್ರವಿಡಿಯನ್ ಮೂವ್ಮೆಂಟ್, ಕಾಂಚೀರಾಮ್ ಅವರು ಬಹುಜನ. ಇದನ್ನ ನಾವು 10 ಪಾಯಿಂಟ್ ಮತ್ತು ಹೆಚ್ಚುವರಿ ಯೋಜನೆಗಳಲ್ಲಿ ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ಹೆಂಗ್ ತರಬಹುದು ಮತ್ತೆ ಪೊಲಿಟಿಕಲ್ ಫಾರ್ಮೇಷನ್ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತೀವಿ. ನಮ್ಮ ಶತ್ರು ಶುರುವಾಗಿದ್ದ 10-12 ವರ್ಷಗಳಿಂದ ಅಲ್ಲ, 10-12,000 ವರ್ಷಗಳಿಂದ. ಮೊದಲನೇ ಶತ್ರು ನಮಗೆ ಪುರುಷ ಪ್ರಧಾನದ ವ್ಯವಸ್ಥೆ. ಇವತ್ತು ಲಿಂಗ ಅಸಮಾನತೆ ಆರ್ಥಿಕವಾಗಿ, ಸುರಕ್ಷತೆಯಲ್ಲಿ, ಸ್ವಾತಂತ್ರ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ.
ನಾವೇನ್ ಮಾಡ್ಬೇಕು ಅಂದ್ರೆ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು, ಮಹಿಳೆಯರು ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತ ನ್ಯಾಯದ ಯೋಜನೆಗಳು ತರದ್ ಬಹಳ ಮುಖ್ಯ. ನಮ್ಮ ಮಾದರಿ ಬಾಬಾ ಸಾಹೇಬರು ತಂದೆ ಪೆರಿಯಾರ್ ಜನಿಸಿದ ಪುರುಷರಾಗಿ ಹುಟ್ಟಿದ ಮೇಲೆ ಸ್ತ್ರೀವಾದಿಗಳಾಗಿದ್ದು ಲಿಂಗ ಸಮಾನತಾವಾದಿಗಳಾಗಿದ್ದು. ಪಾಯಿಂಟ್ ನಂಬರ್ 1 ಲಿಂಗ ಸಮಾನತೆ. ಪಾಯಿಂಟ್ ನಂಬರ್ 2 ಜಾತಿಯ ಸಮಾನತೆ. ಇವತ್ತೇನಿದೆ ಅಂದ್ರೆ ಕೆಲವು ಸಮುದಾಯಗಳು ಎಲ್ಲ ರೀತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಭೂಮಿ ಸವಲತ್ತು ಪಡಿತೀವಿ. ಕೆಲವು ಸಮುದಾಯಗಳು ಎಲ್ಲ ರೀತಿ ವಂಚನೆ. ಇದು ಜನ್ಮ ಆಧಾರಿತ ಶ್ರೇಣಿ. ಇದನ್ನ ಸರಿಪಡಿಸ್ಬೇಕಂದ್ರೆ ಕರ್ನಾಟಕದಲ್ಲಿ ಏನ್ ಕರಿತೀವಿ ಅಹಿಂದ ಅಂತ ಹೇಳ್ತೀವಿ. ಅದನ್ನೇ ಕಾಂಚೀರಾಮ್ಜಿ ಶುರು ಮಾಡಿದ್ದು ಬಹುಜನ್ ಅಂತ ಹೇಳ್ತಾರೆ, SC ST OBC ಮೈನಾರಿಟಿ. ನಮಗೆ ಇವತ್ತು ಬಹುಜನ್ ಅಥವಾ ಅಹಿಂದ ಎರಡು ಬಿಟ್ಟು ನಮ್ದೇ ಆದ ಒಂದು ದಮನಿತ, ಅದು ಒಂದು SC ST MBC ಅಲೆಮಾರಿಗಳು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯದ ಯೋಜನೆಗಳು. ಈ ದಮನಿತ ಅಂದ್ರೆ ಯಾರ ಪರವಾಗಿ ನಾವು ನಿಂತ್ಕೋಬೇಕು ಅಂದ್ರೆ ದ ಅಂದ್ರೆ ದಲಿತ್, ಮಾ ಅಂದ್ರೆ MBC, ನೀ ಅಂದ್ರೆ ಅಲೆಮಾರಿಗಳು ನೊಮ್ಯಾಡ್ಸ್, ಟಿ ಅಂದ್ರೆ ಟ್ರೈಬಲ್ಸ್ ಆದಿವಾಸಿ, ಎ ಅಂದ್ರೆ ಅಲ್ಪಸಂಖ್ಯಾತ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಮುಖಾಂತರ ಯೋಜನೆ, ನೀತಿ, ಕಾನೂನುಗಳು ತಂದು ಇದು ಕೂಡ ನಾವು ಜಾತಿ ವ್ಯವಸ್ಥೆ ಕಿತ್ತಾಕ ಮೂಲ ಅಜೆಂಡಾ ಇರಬೇಕು. ಇವತ್ತು ನಮಗೆ 3% ಫ್ಲೈಟ್ ಅಲ್ಲಿ ಓಡಾಡೋರಿಗೆ 3ನೇ 4ನೇ 5ನೇ ಏರ್ಪೋರ್ಟ್ ಬರ್ತಾ ಇದೆ. ಮಿಕ್ಕಿದವರೆಗೆಲ್ಲ ಬೇರೆ ಬೇರೆ ಹಂತಕ್ಕೆ ನಿರ್ಲಕ್ಷ್ಯ ಆಗ್ತಾ ಇದೆ. ನಮಗೆ ಸಮಾಜವಾದ ಬೇಕು ಅಂತ ಸಂವಿಧಾನ ಪೀಠಿಕೆ ಹೇಳುತ್ತೆ. ನಮಗೆ ಬಡವರ ಪರವಾಗಿ, ನಾವು ಮಧ್ಯಮ ವರ್ಗದವರ ಪರವಾಗಿ, ನಮ್ಮ ಶ್ರಮಜೀವಿ ಕಾರ್ಮಿಕ ರೈತ ವರ್ಗ, ಈ ಭದ್ರಾವತಿಯಲ್ಲಿ ಕಾರ್ಮಿಕ ಹೋರಾಟಗಳು ಬಹಳ ಗಟ್ಟಿ ಇರೋ ಭೂಮಿ. ಕಾರ್ಮಿಕರಿಗೆ ಹೆಂಗೆ ನ್ಯಾಯ ಒದಗಿಸಬಹುದು ಅಂತ ನಮ್ಮ ಆಲೋಚನೆ ಇರಬೇಕು ಹೊರತು ಈ ಮಾಲೀಕರಿಗೆ ಅನ್ಯಾಯ ಆಗ್ತಾ ಹೇಳ್ತಿರೋ ಆಳುವ ಶಕ್ತಿಗಳೇ ಕಾರ್ಮಿಕರ ಬಗ್ಗೆ ಖಂಡಿತ ಕಾಳಜಿ ಇಲ್ಲ. ರೈತರ ವಿಚಾರದಲ್ಲಿ 86% ರೈತರು 5 ಎಕರೆ ಒಳಗಿರೋ, ಅವ್ರಿಗೂ ನಾವು ಹೆಂಗೆ ನ್ಯಾಯ ಒದಗಿಸ್ಬೇಕು, ಮೂಲ ಉದ್ದೇಶ ಆಗಬೇಕು. ಭೂ ರೈತ ವರ್ಗ ದೃಷ್ಟಿಯಲ್ಲಿ ನೋಡ್ಬೇಕು ಹೊರತು ರಿಯಲ್ ಎಸ್ಟೇಟ್ ಮಾಫಿಯಾ ಪರವಾಗಲ್ಲ. ಉದ್ಯೋಗ, ಸ್ಥಳೀಯರಿಗೆ ಯುವಕರ ಉದ್ಯೋಗ, ತೆರಿಗೆಗಳು, ಧರ್ಮ ನಿರಪೇಕ್ಷತೆ. ಸೆಕ್ಯುಲರಿಸಂ ಬೈ ಡೆಫಿನಿಷನ್ ಅಂದ್ರೆ ಏನು? ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ. ಅಂದ್ರೆ ನಿಮ್ಮ ಧರ್ಮ, ನೀವು ಯಾವ್ದು ಬೇಕಾದ್ರೂ, ಎಷ್ಟೇ ಧರ್ಮ ಅಥವಾ ಧರ್ಮೇತರ ಆರ್ಟಿಕಲ್ 25 ನಿಮ್ಮ ಮನೆ ಧರ್ಮಕ್ಷೇತ್ರ ಮುಂದುವರ್ಸೋದು ನಿಮ್ಮ ಸ್ವಾತಂತ್ರ್ಯ. ಸರ್ಕಾರದನ್ನ ಬಂದಾಗ ಯಾವುದೇ ಕಾರಣಕ್ಕೂ ಬಹುಸಂಖ್ಯಾತರಿಗೋಸ್ಕರ ಧರ್ಮಕ್ಕೋಸ್ಕರ ಅಲ್ಪಸಂಖ್ಯಾತ ಧರ್ಮಕ್ಕೆ ಬೆಂಬಲ ಕೊಟ್ಟಷ್ಟು ಹೋಮೋ ಶಕ್ತಿಗಳು ಬೆಳೆಯುತ್ತೆ, ದೊಡ್ಡ ಮಟ್ಟದ ಗೊಂದಲ, ಗೋಜಲು, ಘರ್ಷಣೆಗಳಾಗುತ್ತೆ. ಸೊ ನಾವು ದತ್ತಾಂಶ ಅಭಿವೃದ್ಧಿ ಮಾಡ್ಬೇಕು ಹೊರತು ಧರ್ಮ ಆಧಾರಿತವಾಗಿ ಅಲ್ಲ ಅನ್ನೋದು ನಮ್ಮ ಮೂಲ ಉದ್ದೇಶ. ಪಾಯಿಂಟ್ 4. ಪಾಯಿಂಟ್ 5 ಭಾಷಾ ಹಕ್ಕುಗಳು, ಸಾಂಸ್ಕೃತಿಕ ಕರ್ನಾಟಕತನ. ಇವತ್ತು ಪ್ರಾದೇಶಿಕತನ ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಭಾಷೆಗಳಲ್ಲೂ ಶಕ್ತಿ ರಚನೆ ಇದೆ. ಹಿಂದಿ, ಇಂಗ್ಲಿಷ್, ಸಂಸ್ಕೃತ. ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ, ಇಂಗ್ಲಿಷ್ ಆರ್ಥಿಕ ಪ್ರಾಬಲ್ಯ, ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ, ಮಧ್ಯದಲ್ಲಿ ಕನ್ನಡ, ತಳಮಟ್ಟದಲ್ಲಿ ತುಳು, ಕೊಡವ, ಬ್ಯಾರಿ, ಲಂಬಾಣಿ, ಆದಿವಾಸಿ, ಅಲೆಮಾರಿ, ದಕ್ಕನಿ ಉರ್ದು ಭಾಷೆ. ಏನ್ ಮಾಡೋದು? ತಳಮಟ್ಟದಲ್ಲಿ ಬೆಳೆಸೋದು, ಮೇಲಿನ ನಿಲ್ಲಿಸೋದು, ಭಾಷೆ ಸಮಾನತೆ ತರೋದು. ಹಾಗೆ ನಮ್ಮ ಸಾಂಸ್ಕೃತಿಕ ವಿಚಾರಗಳು ನ್ಯಾಯ ಒದಗಿಸೋದು ನಮ್ಮ ಮೂಲ ಉದ್ದೇಶ. ಕರ್ನಾಟಕತನೇ ನಮ್ಮ ದೇಶ ಪ್ರೇಮ. 6ನೇದು ಪರಿಸರ ಸಂರಕ್ಷಣೆ ಮತ್ತು ನೀರು. ಇವತ್ತು ನಮಗೆ ಪರಿವರ್ತನಾ ಪರಿಸರವಾದ ಬೇಕು. ನಾನು ಈಗ ತಾನೇ ಹೊಳಲ್ಕೆರೆ, ಚಿತ್ರದುರ್ಗ, ಭೀಮಸಮುದ್ರದಲ್ಲಿ ಬೇರೆ ಬೇರೆ ತರ ಗಣಿಗಾರಿಕೆ ಮತ್ತೆ ಭೂಮಿ ಮಾಫಿಯಾಗಳು ಮತ್ತೆ ಸಮಸ್ಯೆಗಳಿಂದ ಆ ಹೋರಾಟಕ್ಕೆ ನಾವೆಲ್ಲ ಪಾಲ್ಗೊಂಡು, ಅನೇಕರು ಇಲ್ಲಿ ಪಾಲ್ಗೊಂಡಿದ್ದಾರೆ. ನಾವೆಲ್ಲ ಅದನ್ನ ಮೇಲೆ ನಿಯಂತ್ರಣ ಮಾಡ್ಬೇಕು. ಈ ವಿನಾಶಕಾರಿ ಲಾಬಿಗಳ ಮೇಲೆ ಅರಣ್ಯ ವಿಸ್ತರಣೆ, ಮಾಲಿನ್ಯ ನಿವಾರಣೆ, ಹೆಚ್ಚು ಪರಿಸರ ಸ್ನೇಹಿ ಕಾರ್ಯಕ್ರಮ, ನೀರು ಜಲಮೂಲ ಸಂರಕ್ಷಣೆ ಇದರಲ್ಲಿ ಕೂಡ ಬಹಳ ಮುಖ್ಯ. ಶರಾವತಿ ಪಂಪ್ಸೆಟ್ ಈ ರೀತಿಯಲ್ಲಿ ಮಾಡೋದು ಬಿಟ್ಟು ನಮ್ಗೆ ನಿಜವಾಗ್ಲೂ ಜನಪರವಾದ ಪರಿಸರ ಸ್ನೇಹಿ ರೀತಿಯಲ್ಲಿ ನಮ್ಗೆ ಯೋಜನೆಗಳು, ಪರಿಸರ ಪರಿವರ್ತನೆಯ ಪರಿಸರವಾದ ಬೇಕು. ಭ್ರಷ್ಟಾಚಾರ ವಿರೋಧಿ ಹೆಂಗ್ ಕಿತ್ತಾಕೋದು? ಮೇಲಿಂದ ಕಿತ್ತಾಕ್ತಾ ಬರ್ಬೇಕು. ಲೋಕಾಯುಕ್ತನ ಬಲಪಡಿಸೋದಾಗಿರ್ಬೋದು, ಲಂಚ ಮುಕ್ತ ಕರ್ನಾಟಕ, ಪಾರದರ್ಶಕ ನೀತಿಗಳು, ತಪ್ಪುಗಳ ವಿರುದ್ಧ ಕ್ರಮ. ಈ ರೀತಿ ಒಂದೇ ಇಶ್ಯೂ ಇಟ್ಕೊಂಡು, ಆಂಟಿ ಕರಪ್ಷನ್ ಇಟ್ಕೊಂಡು ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ. ಆದ್ರೆ 10 ಪಾಯಿಂಟ್ ಮತ್ತು ಹೆಚ್ಚುವರಿಗಳಿದ್ರೆ ಆಂಟಿ ಕರಪ್ಷನ್ ಜೊತೆಗೆ ಸೇರಿದ್ರೆ ಅದು ಬಹಳ ಮುಖ್ಯ ಆಗುತ್ತೆ. ಇಡೀ ಎಲ್ಲ ಸಮಸ್ಯೆಗಳಿಗೆ ನಾವು ನ್ಯಾಯ ಕೊಡ್ಬೋದು, ಅದನ್ನ ಪರಿಹಾರ ಕೊಡ್ಬೋದು ಅಂತ ಉದ್ದೇಶ ಇರಬೇಕು. ಸೊ ಪಾಯಿಂಟ್ 7 ಭ್ರಷ್ಟಾಚಾರ ವಿರೋಧ. ಪಾಯಿಂಟ್ 8 ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೀವೆಲ್ಲ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ನೀವೆಲ್ಲ ಸರ್ಕಾರದ ಪರವಾಗಿದ್ರೆ ನಿಮ್ಗೆ ಸಮಸ್ಯೆ ಆಗಲ್ಲ. ಸರ್ಕಾರ ವಿರುದ್ಧ ಇದ್ರೆ ಬೇರೆ ಬೇರೆ ತರ ಕಿರುಕುಳಗಳು, ಕೇಸ್ಗಳು, ಸಮಸ್ಯೆಗಳಾಗತ್ತೆ. ನಾವಿವತ್ತು ಬಹಳ ಮುಖ್ಯವಾಗಿ ಆರ್ಟಿಕಲ್ 19 ಎತ್ತಿಡೋ ನಮ್ಮ ಮೂಲ ಉದ್ದೇಶ ಯಾವ್ದು ಸ್ವೀಕಾರಾರ್ಹ, ಯಾವ್ದು ಸ್ವೀಕಾರಾರ್ಹ ಅಲ್ಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೇ ನಮಗೆ ಪ್ರಜಾಪ್ರಭುತ್ವದ ಮೂಲ ಬೇಸಿಸ್. ಸೊ ಆರ್ಟಿಕಲ್ 19.8. ಪಾಯಿಂಟ್ 9 ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ. ನಮ್ಗೆ ಗೊತ್ತಿದೆ, ಶಿಕ್ಷಣ, ಆರೋಗ್ಯ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗಿದೆ. ಯಾರದ್ದು ದುಡ್ಡು ಇರುತ್ತೋ ಅವ್ರ ಮಕ್ಕಳು, ಮೊಮ್ಮಕ್ಕಳೇ ಒಳ್ಳೆ ಹುದ್ದೆಗಳು ಪಡಿತಾ ಇರ್ತಾರೆ. ಯಾರು ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ಮೊದಲೇ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರೋರು ಗ್ರಾಮೀಣ ಭಾಗದವರು. ಅನ್ಯಾಯ ಮೇಲೆ ಅನ್ಯಾಯ ನಡೀತಾ ಇದೆ. ಹೆಂಗ್ ಸರಿಪಡಿಸೋದು? ನಿಮ್ಗೆ 2 ಬೇಕಾಗತ್ತೆ. ಮನಸ್ಥಿತಿ ಬೇಕಾಗತ್ತೆ, ಮನಿ ಬೇಕಾಗತ್ತೆ. ಮನಸ್ಥಿತಿ ಆಳುವ ಶಕ್ತಿಗಳು ಇಲ್ವೇ ಇಲ್ಲ. ಮನಿ ಹೆಂಗ್ ತರಬಹುದು ಅಂತ ನಾನು ಹೇಳಿದ್ರಿ. ಶ್ರೀಮಂತ ತಂದು ಅದನ್ನ ಮರು ಹಂಚಿಕೆ ಮಾಡೋದು ಬಹಳ ಮುಖ್ಯ. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಬೆಳೆಸೋದು, ಕಾರ್ಪೊರೇಟ್ ಶಾಲೆ, ಕಾರ್ಪೊರೇಟ್ ಹಾಸ್ಪಿಟಲ್ ಇಳಿಸೋದು. ನಮಗೆ ಮಾದರಿ ದೇಶಗಳು ಯಾರು ಅಂದ್ರೆ ಸ್ಕ್ಯಾಂಡಿನೇವಿಯನ್ ದೇಶಗಳು. ಶಿಕ್ಷಣ ಮತ್ತೆ ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಲಿಂಗ ಸಮಾನತೆ, ಆರ್ಥಿಕ ಸಮಾನತೆ ಮತ್ತೆ ಪೊಲೀಸ್ ವ್ಯವಸ್ಥೆ ಎಲ್ಲ ಅದ್ಭುತವಾಗಿದೆ. ಅದನ್ನ ಮಾದರಿ ತಂದು ನಾವು ಕರ್ನಾಟಕನ ಬೆಳೆಸಬೇಕು. 15 ನಮ್ಮ ಪೊಲೀಸ್ ಸುಧಾರಣೆ, ಜೈಲು ಸುಧಾರಣೆ, ನ್ಯಾಯಾಂಗ ಸುಧಾರಣೆ. ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ, ಅದಕ್ಕೆ ಹೆಂಗ್ ಸುಧಾರಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಜೈಲು ಸುಧಾರಣೆ, ನಮ್ಮ 5 ಸ್ಟಾರ್ ಟ್ರೀಟ್ಮೆಂಟ್ ಸೆಲೆಬ್ರಿಟಿಗಳಿಗೆ ಹೆಂಗ್ ಸಿಗುತ್ತೆ ನಮ್ಗೆ ಗೊತ್ತಿದೆ. SC ST ಧಾರ್ಮಿಕ ಅಲ್ಪಸಂಖ್ಯಾತನ ಮತ್ತೆ ಜೈಲಿಗೆ ಕಟ್ತಾ ಇದೀವಿ. ಇದನ್ನು ಕೂಡ ಚೇಂಜ್ ಮಾಡಿ ನ್ಯಾಯಾಂಗ ಸುಧಾರಣೆ.
ಒಂದು 30 ಸೆಕೆಂಡ್ ಹೆಚ್ಚುವರಿಗಳು ಹೇಳ್ಬಿಟ್ಟು ನಗರ ಯೋಜನೆ ಮೂಲ ಸೌಕರ್ಯ ಅದು ಕೂಡ ಮುಖ್ಯ. ಸ್ವಜನ ಪಕ್ಷಪಾತ ವಿರೋಧಿ, ಪ್ರಾಣಿ ಪಕ್ಷಿ ಸಂರಕ್ಷಣೆ, ಆಹಾರ ನಿಮ್ ಸ್ವಾತಂತ್ರ್ಯ, ಪ್ರಾಣಿ ಪಕ್ಷಿ ನೋಡ್ಕೋ ಸರ್ಕಾರದ ಕರ್ತವ್ಯ, ಕ್ರೀಡಾ ನ್ಯಾಯ, ಕ್ರಿಕೆಟ್ ಆಡೋ ಗಂಡಸರು ಮಾತ್ರ ಅಲ್ಲ ಎಲ್ಲಾ ಸ್ಪೋರ್ಟ್ಸ್, ಮಹಿಳೆ ಕ್ರೀಡೆ, ಕಬಡ್ಡಿ, ವಾಲಿಬಾಲ್ ಬೆಳೆಸೋದು, ತಂತ್ರಜ್ಞಾನ AI ಅದು ಬಹಳ ಪ್ರಬಲ ಆಗ್ತದೆ, ಅರ್ಥ ಮಾಡ್ಕೊಳ್ಳೋದು. ನಮ್ಮ ಟೂರಿಸಂ ಆಗಿರ್ಬೋದು, ವೃತ್ತಿಪರ ನ್ಯಾಯ, ಪ್ರಾದೇಶಿಕ ಸಮತೋಲನ, ಬೆಂಗಳೂರು ಬೆಳೆಯೋದಷ್ಟೇ ಅಲ್ಲ ಎಲ್ಲಾ ಭಾಗಗಳು ಬೆಳೆಯೋದು. ಸಿಗರೇಟ್ ಮಧ್ಯೆ ಜೂಜು ಪ್ರತಿರೋಧ ಶಿಕ್ಷಣ, ಸಿಗರೇಟ್ ಮಧ್ಯೆ ಜೂಜು ಬಳಸೋ ಹಕ್ಕಿರ್ಬೋದು, ಬಳಸ್ತಾರ ತಿಳುವಳಿಕೆ ಮುಂದಿನ ತಲೆಮಾರು ಕೊಡಬೇಕು. ಅಂಗವೈಕಲ್ಯ ಹಕ್ಕು ಆರ್ಟಿಕಲ್ 41, ವೃದ್ಧರ ಮತ್ತು ಮಕ್ಕಳ ಹಕ್ಕುಗಳು ಉಳಿಸ್ಬೇಕು, ಉದ್ಯಾನವನ ಆಟದ ಮೈದಾನಗಳು ಬೆಳೆಸ್ಬೇಕು. ಫೈನ್, 10 ಪಾಯಿಂಟ್ ಮತ್ತು ಹೆಚ್ಚುವರಿ ನಿಮ್ ಮುಂದೆ ಇಟ್ಟಿದ್ವಿ. ಇದನ್ನೆಲ್ಲ ಹೆಂಗ್ ಕಾರ್ಯರೂಪಕ್ಕೆ ತರಿಸೋದು? ಇವಾಗಲೇ ನಾವು 205, 206 ಮತಕ್ಷೇತ್ರದಲ್ಲಿ ಇದೇ ತರ ಸಮಾನತೆ ಸಭೆ ಮಾಡಿ ಒಟ್ಟುಗೂಡಿಸುವಿಕೆ ಮುಖಾಂತರ ಎಲ್ಲಾ ಕ್ಷೇತ್ರದ ಎಲ್ಲಾ ಚಳುವಳಿಗಾರರು, ಹೋರಾಟಗಾರರು, ಸಮಾಜಮುಖಿ ಚಿಂತಕರು ಎಲ್ಲರೂ ಜೊತೆಗೆ ಸೇರಿ ನಮ್ಮ ಕ್ಷೇತ್ರದ ಏಳಿಗೆಗೋಸ್ಕರ ಹೆಂಗ್ ಚರ್ಚೆ ಮಾಡಬೇಕು, ಹೆಂಗ್ ಕಟ್ಟಬೇಕು ಅನ್ನೋ ಡಿಸ್ಕಷನ್ ಮಾಡಿ. ಈ ಸ್ಲೈಡ್ ಬಹಳ ಮುಖ್ಯವಾದ ಸ್ಲೈಡ್. ನಮ್ಗೆ ಒಮ್ಮತದ ಅಭ್ಯರ್ಥಿಗಳು ಬೇಕಾಗ್ತಾರೆ. ಇವತ್ತು ನಾವು ಒಂದು ಹೊಸ ಸಂಘಟನೆ ಕಟ್ಟಕ್ಕೆ ಬರ್ತಾ ಇಲ್ಲ. ನಮ್ಗೆ ಏನಾದ್ರು ಶಾಶ್ವತವಾದ ಪರಿಹಾರ, ಲಾಂಗ್ ಟರ್ಮ್ ಪರಿಹಾರ ಅಂದ್ರೆ ನಾವು ಒಂದು ರೀತಿ ಕಾನೂನು ನೀತಿ ಯೋಜನೆ ತರೋರಾಗ್ಬೇಕು. ಸೊ ಆ ರೀತಿ ನಮ್ಗೆ ಅಭ್ಯರ್ಥಿಗಳು ಬೇಕಾಗತ್ತೆ. 5 ಅವಶ್ಯಕತೆನಲ್ಲಿ ಒಂದು ಸಿದ್ಧಾಂತದ ಮೇಲೆ ನಂಬಿಕೆ. ನಿಮ್ಗೆ ಹಿಂದೂ ರಾಷ್ಟ್ರ ಬೇಕಂದ್ರೆ ಬಲಪಂಥಿ ಇದೆ, ನಿಮ್ಗೆ ಯಥಾಸ್ಥಿತಿ ಮನುವಾದ ಅಂದ್ರೆ ಮಧ್ಯಪಂಥಿಗಳು ಬೇಕಾದಷ್ಟು ಪಕ್ಷ ಇದೆ, ಕಮ್ಯುನಿಸ್ಟ್ ಅಂದ್ರೆ ಎಡಪಂಥಿ ಇದೆ, ಸಮಾಜ ಬೇಕಂದ್ರೆ ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಆಗಿದೆ ನಮ್ಮ ಜೊತೆ ಸೇರ್ಕೊಂಡು ನೀವು ನಮ್ಮವರೇ. 2ನೇದಲ್ಲಿ ಕ್ಷೇತ್ರದ ಸಮೀಪದಲ್ಲಿ ನೆಲೆಸಿರೋ ಸ್ಥಳೀಯರಾಗಬೇಕು, ಜನರ ಜೊತೆ ಸಂಪರ್ಕ ಇರಬೇಕು, ಜನರ ಜೊತೆ ಒಡನಾಟ ಇರೋದು ಬಹಳ ಮುಖ್ಯ. 3ನೇದು ಸೇವಾ ಮನೋಭಾವ. ವೋಟ್ ಕನ್ವರ್ಟ್ ಆಗೋದು ಸೇವೆಯಿಂದ. ಸೇವೆ ಮಾಡೋರ್ಗೆ ಅವಕಾಶ ಕೊಟ್ಟರೆ ಮುಂದೆ ನಮಗೂ ಜನರ ಕಾನ್ಫಿಡೆನ್ಸ್ ಇರುತ್ತೆ, ವೋಟ್ ಕನ್ವರ್ಟ್ ಆಗುತ್ತೆ. ಮತ್ತೆ 4ನೇದು ಪ್ರಾಮಾಣಿಕ ಹಿನ್ನೆಲೆ ಬೇಡದಿರೋ ಕೇಸ್ಗಳು ಬೇಡ. 5ನೇದು ಮಿನಿಮಲ್ ಆದ ಓಡಾಡಕ್ಕೆ ಒಂದು ಆರ್ಥಿಕ ಬದ್ಧತೆ, ಒಂದು ಸೋರ್ಸ್ ಬೇಕಾಗುತ್ತೆ, ಒಂದು ಪ್ರಚಾರ ಮಾಡಕ್ಕೆ, ಜನರಿಗೆ ತಲುಪಕ್ಕೆ. ಆದ್ರೆ ಅದೇ ಮೇಲಿನ ದುಡ್ಡಲ್ಲೇ ಫೈಟ್ ಮಾಡಕ್ಕಾಗ. ದುಡ್ಡನ್ನ ನಾವು ಒಂದು ಸೇವೆ ಮುಖಾಂತರ ಫೈಟ್ ಮಾಡ್ಬೇಕು, ಯಾಕಂದ್ರೆ ಲಕ್ಷಾಂತರ ಕೋಟಿ ಹಾವಳಿ ನಡೀತಾ ಇದೆ. ಬಟ್ ಈ 5 ಅವಶ್ಯಕತೆ ಈ ರೂಮ್ ನಲ್ಲೇ ಇರ್ಬೋದು, ನಿಮ್ಮ ಪರಿಚಯ ಇರೋರು ಇರ್ಬೋದು, ನಾವೆಲ್ಲ ಒಂದ್ ರೀತಿ ಸೆಲೆಕ್ಟ್ ಮಾಡಿ, ಇದು ಬರೀ ಭದ್ರಾವತಿನಲ್ಲಿ ಅಷ್ಟೇ ಅಲ್ಲ, 224 ಮತಕ್ಷೇತ್ರದಲ್ಲಿ ಫೈಟ್ ಮಾಡಿ ನಾವು ಕೂಡ ಶಕ್ತಿ ತುಂಬಿಸಿದ್ರೆ ನಾವು ಕೂಡ ಒಂದು ವೋಟ್ ಶೇರ್ ತಗೋಬಹುದು ಅಂತ ಭರವಸೆ ನನಗಿದೆ. ನಾನೇನ್ ಮಾಡ್ತೀನಿ, ನಮಗೆ ಕಾಂಶಿರಾಮ್ಜಿ ನಮ್ಮ ಮಾದರಿ. ಅವ್ರ ಕೆಲಸದಲ್ಲಿ ಮುಂದೆ ಇರ್ತಾರೆ, ಅಧಿಕಾರದಲ್ಲಿ ಹಿಂದೆ ಇರ್ತಾರೆ. ನಾವ್ ಯಾವ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಯಾವ MLA, ಮಿನಿಸ್ಟರ್, MP ಆಗೋನಲ್ಲ. ನಮ್ಗೊಂದು ಪಾಲಿಟ್ ಬ್ಯೂರೋ ಬೇಕು. ಹೇಗೆ BJPಗೆ ಒಂದು RSS ಇದೆಯೋ, SDPIಗೆ ಒಂದು PFI ಇತ್ತು, ಕಮ್ಯುನಿಸ್ಟ್ ಪಾರ್ಟಿಗೆ ಒಂದು ಪಾಲಿಟ್ ಬ್ಯೂರೋನು, ನಮ್ದೇ ಆದ ಪಾಲಿಟ್ ಬ್ಯೂರೋ ಇತ್ತು. ನಾವು ಒಂದು ಅಭ್ಯರ್ಥಿ ಆಯ್ಕೆ, ನೀತಿ ಯೋಜನೆ ನಿರ್ಧಾರ, ಆರ್ಥಿಕ ಪಾರದರ್ಶಕತೆಯನ್ನು ಉತ್ತಮ ರೀತಿಯಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ ತಗೊಳ್ಳೋದು ನಮ್ಮ ಉದ್ದೇಶ. ಇವಾಗಲೇ 205 ಮತಕ್ಷೇತ್ರದ ಸಭೆ ಮಾಡಿದೀವಿ ಅಂದ್ರೆ 20 ಇಂದ 224 ಎಲ್ಲಿ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗುತ್ತೆ, ಎಲ್ಲಿ ನಮಗೆ ಎಲ್ಲ ಚಳುವಳಿಗಾರ ಒಗ್ಗಟ್ಟಾಗಿ ನಾವು ಕೂಡ ಪುಷ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ, ಕ್ಯಾಂಡಿಡೇಟ್ ಇಡ್ಬೇಕು. ಅಲ್ಲಿಂದ ನಾವು ಫೈಟ್ ಮಾಡ್ಬೇಕು. ಈ ತರ ಪೊಲಿಟಿಕಲ್ ಪಾರ್ಟಿ ಸ್ಟ್ರಕ್ಚರ್, ಪಾಲಿಟ್ ಬ್ಯೂರೋ, ರಾಜ್ಯ ಸಮಿತಿ, ತಾಲೂಕು ಸಮಿತಿಗಳು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು, ಮತ್ತೆ ಇದು ನಮಗೆ ಬೇರೆ ಬೇರೆ ವಿಭಾಗಗಳು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳು, ಕಾನೂನು ವಿಭಾಗ, ಆದಿವಾಸಿ, ದಲಿತರು, ಕಾರ್ಮಿಕ, ರೈತ, ಮಾಧ್ಯಮ, ಮಹಿಳೆಯರು, ಅಲೆಮಾರಿ, OBCಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಪರಿಸರ. ಇದು ಬಹಳ ಮುಖ್ಯವಾದ ಮ್ಯಾಪ್ ಇದು. ಇದು ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆಯ ಮ್ಯಾಪ್ ಇದು. 2020 ತಲಾ ಒಂದ್ ವರ್ಷದಲ್ಲಿ ಎಷ್ಟು ಸಂಬಳ ಬರುತ್ತೆ ಒಂದು ವ್ಯಕ್ತಿಗೆ? ಆವ್ರೇಜ್ ಸಂಬಳ 2,20,000. ಇಲ್ಲಿ ಜಾಸ್ತಿ ಇರೋದು ನೋಡಿ 5.5 ಲಕ್ಷ. ಡಾರ್ಕ್ ಹಸಿರು 5.5 ಲಕ್ಷ ಬೆಂಗಳೂರು. ದುಡ್ಡು ಬರುತ್ತೆ ಇಲ್ಲಿ, ಖರ್ಚು ವೆಚ್ಚನೂ ಇದೆ. ಪವರ್ ಸೆಂಟರ್, ಕ್ಯಾಪಿಟಲ್, ರಾಜಧಾನಿ, ಮೇನ್ ಫೈನಾನ್ಷಿಯಲ್ ಸೋರ್ಸ್, ಎಲ್ಲ ಸೋಕಾಲ್ಡ್ ಅಭಿವೃದ್ಧಿ ಅಲ್ಲೇ ಹೋಗ್ತಾ ಇದೆ, ಅಲ್ಲೇ ಬೆಳೆದಿರೋರೇ ಬೆಳೀತಾ ಇದೆ. ಇಲ್ಲಿ ನೋಡಿ 1 ಲಕ್ಷ ರೆಡ್, ಆರೆಂಜ್, ಯೆಲ್ಲೋ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಶಿವಮೊಗ್ಗದಲ್ಲಿ 2 ಇದೆ, 2 ಕಾಲು. ಇಲ್ಲಿ ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಈ ಎಲ್ಲಾ ಭಾಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕ ಶೈಕ್ಷಣಿಕವಾಗೂ ಹಿಂದುಳಿದಿರುತ್ತೆ. ಆದ್ರೆ ಈ ಭಾಗಗಳಲ್ಲಿ ಚಳುವಳಿಗಳು ಗಟ್ಟಿ ಇದೆ. ನಾವೆಲ್ಲ ಒಂದು ರೀತಿ ಇಲ್ಲಿ ಸ್ಟ್ರೆಂಥನ್ ಮಾಡ್ಕೊಂಡು ಈ ಭಾಗಗಳಿಂದ ಬಂದು ಬೆಂಗಳೂರು ಮೇಲೆ ಏನು ಒಂದು ರೀತಿ ದುಡ್ಡೆಲ್ಲ ಅವ್ರ ಹತ್ರನೇ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಸೋಕಾಲ್ಡ್ ಅಭಿವೃದ್ಧಿ ಅಲ್ಲೇ, ಅದನ್ನ ರೀಡೈರೆಕ್ಟ್ ಮಾಡಿ ಅಖಂಡ ಕರ್ನಾಟಕ ಬೆಳೆಸೋದು ನಮ್ಮ ಉದ್ದೇಶ ಆಗಬೇಕು. ಎಲ್ಲ ಕಡೆ ಹಸಿರು. ಅದನ್ನ ಮಾಡಬೇಕು ಅಂದ್ರೆ ಒಂದು ಪ್ರಾದೇಶಿಕ ಶಕ್ತಿ ಇರಬೇಕು. ಅದನ್ನ ಮಾಡಬೇಕು ಅಂದ್ರೆ ಈ ಹಿಂದಿನ ಡೆಲ್ಲಿ ಪಕ್ಷಗಳು ಸಾಧ್ಯ ಇಲ್ಲ. ಅವ್ರಿಗೆ ಏನ್ ಮಾಡ್ತಾರೆ, ಅಧಿಕಾರ ವಿಸ್ತರಣೆಗೋಸ್ಕರ ಮಾತ್ರ ನಮ್ಮ ಕರ್ನಾಟಕನ ಬೆಳೆಸಲ್ಲ, ಬಳಸ್ಕೊಂತಾರೆ ಅಷ್ಟೇ ಅಂತ ಹೇಳಿ, ಕೊನೆಯದಾಗಿ ನಮ್ಮ ಮೂಲ ಉದ್ದೇಶ ಸಮಾನತೆ, ನ್ಯಾಯ, ಸಮಾಜ ನಿರ್ಮಾಣ ಮಾಡೋದಂತ ಒಂದು ಹೆಸರಿಟ್ಟು ನಾವು 2028ಕ್ಕೆ ಪ್ಲಾನ್ ಮಾಡ್ಬೇಕು. ಅಂದ್ರೆ 2027 ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಒಂದು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡೋದು, ಅಲ್ಲಿವರೆಗೂ ರೆಡಿ ಮಾಡ್ಕೊಳ್ಳೋದು. ಈ ಸಲ ಮಾರ್ಚ್ 1ನೇ ತಾರೀಕು ನಾವು ಇದೇ ಬೆಂಗಳೂರಿನಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡ್ತಾ ಇದೀವಿ. ಸುರೇಶ್ ಅವರು, ರಾಜು ಅವರು, ನಮ್ಮೆಲ್ಲ ಒಂದು ವಿಚಾರವಂತ ಹೋರಾಟಗಾರ ನೀವೆಲ್ಲ ಸೇರ್ಬೇಕು. ಅಲ್ಲಿ ಕೊಡವ ಸಮಾಜದಲ್ಲಿ ಮಾಡ್ತಾ ಇದೀವಿ, ಇದರಲ್ಲಿ ವಸಂತ ನಗರದಲ್ಲಿ. ಅಲ್ಲಿ ನಾವ್ ಹೆಂಗೆ 2027ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲೇ ಮಧ್ಯ ಕರ್ನಾಟಕದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು
ನಾವು ಎಲ್ಲ ಕಡೆಯಿಂದ ನಾವು ಕರೆದು ನಾವು ಬಹಳ ದೊಡ್ಡ ಮಟ್ಟದ ಬೂಸ್ಟ್ ಮಾಡಿ ಅಲ್ಲಿಂದ ನಾವ್ ಹೆಂಗೆ 2028ಕ್ಕೆ ವಿಧಾನಸಭೆಗೆ ರೀಚ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಅಂತ ಹೇಳಿ, ಕೊನೆಯದಾಗಿ ನಮ್ಮ ಶತಮಾನದ ಕವಿ ಕುವೆಂಪು ಅವರು ಹೇಳ್ತಾರೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು. ಒಂದು ಜೀವನ, ಸರಿ ಸಮಾನವಾದ ಅವಕಾಶ, ಘನತೆ, ಆರ್ಥಿಕತೆ ಅದನ್ನು ರೂಪಿಸ್ಬೇಕು. ಹೆಂಗೆ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ, ಅದು ಯಥಾಸ್ಥಿತಿಯ ಪರಿಕಲ್ಪನೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಒಂದು ನ್ಯಾಯದ ಪರಿಕಲ್ಪನೆ. ಆ ನ್ಯಾಯ ನಮಗೆ ಬೇಕು. ನಮ್ಗೆ ಹೆಂಗೆ ಬಾಬಾ ಸಾಹೇಬ್ರು, ತಂದೆ ಪೆರಿಯಾರ್, ಕಾಂಶಿರಾಮರು, ಕುವೆಂಪು ನಮ್ಗೆ ಸಸಿ ನಿಟ್ಟು ನಾವೆಲ್ಲ ಫಲ ಪಡೆದಿದ್ದೀವೋ, ನಾವು ಮುಂದಿನ ತಲೆಮಾರುಗಳಿಗೆ ನಾವು ಸಸಿ ನೀಡೋರಾಗಿ ಸಮಾಜ ಕೊಟ್ಟರೆ ಅವ್ರಿಗೆ ನಮಗಾಗಿರೋ ಅನ್ಯಾಯಗಳು ಆಗದೆ ಇರಂಗೆ ಅವ್ರಿಗೂ ಒಂದು ನೆರಳು ಫಲ ಪಡಿಬೋದು ಅಂತ ಹೇಳಿ, ಇವತ್ತು ಭದ್ರಾವತಿನಲ್ಲಿ ನೀವೆಲ್ಲ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು. ನಾನು ಸುರೇಶ್ ಅವ್ರಿಗೆ, ರಾಜು ಅವ್ರಿಗೆ, ಎಲ್ಲ ಹಿರಿಯರು ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.